2.5 ವರ್ಷದಿಂದ ಅಂದರೆ ಮೇ ತಿಂಗಳು 2023 ನಂತರದಲ್ಲಿ ಈ ಟನಲ್ ರೋಡ್ ಬಗ್ಗೆ ವಿಪರೀತ ಮಾತುಕತೆ ಬೆಂಗಳೂರಲ್ಲಿ ಬರಕ್ಕೆ ಶುರುವಾಗಿದೆ. ಆಯಿತು, ಸರ್ಕಾರ ಬೇರೆ ಬೇರೆ ಥರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ವ್ಯಾಪಕವಾಗಿ ಇದ್ರ ಬಗ್ಗೆ ಮಾತುಕತೆ ಆರಂಭ ಆಯಿತು. ಈ ಆರಂಭ ಆದಂಥ ಮಾತುಕತೆ ಸಡನ್ ಆಗಿ ಸ್ವಲ್ಪ ಮೌನ ಕೂಡ ಆಯಿತು. ಆಗ್ಬಿಟ್ಟು ಒಂದಷ್ಟು ಕಾಲ ಯಾರ ಗಮನಕ್ಕೂ ಬಾರದ ಹಾಗೆ ಈ ವಿಷಯದ ಬಗ್ಗೆ ಒಳಸ ನಡೀತಾ ಇತ್ತು. 25ರಲ್ಲಿ ದಿಢೀರ್ನೆ ಹೇಳ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಿದೆ, ಕಂಪನಿಗಳಿಂದ ನಾವು ಕಾಂಟ್ರಾಕ್ಟ್ಗೆ ಕರೆ ಮಾಡಿದ್ದೀವಿ. ಆ ಕಂಪನಿಗೆ ಕಾಂಟ್ರಾಕ್ಟ್ನ ಕರೆದಾಗ 3 ಬಾರಿ ಕಾಂಟ್ರಾಕ್ಟ್ನ ಡೆಡ್ಲೈನ್ ಅನ್ನು ಮುಂದಕ್ಕೆ ಹಾಕಿದ್ರು. ಕೊನೆಗೆ ಕೆಲವು ಕಂಪನಿಗಳು ಬಂದು ಕಾಂಟ್ರಾಕ್ಟ್ ಕೊಟ್ಟು ಅಂತ ಸುದ್ದಿ ಬಂತು. ಆಮೇಲೆ ಬ್ಯಾಂಕ್ಗಳು ತಯಾರಾಗ್ಬಿಟ್ವು ಸಾಲ ಕೊಡೋದಕ್ಕೆ. ನಮ್ಮ SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಹಿಡ್ಕೊಂಡು ಹಲವಾರು ಬ್ಯಾಂಕ್ಗಳು ಮುಂದೆ ಬಂದರು. ಒಂದು ಪ್ರೈವೇಟ್ ಕನ್ಸೆಷನೈರ್ ಅಂತ ಸ್ಥಾಪನೆ ಆಗೋಯ್ತು. ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಜನಗಳ ಕಣ್ಣಿನಿಂದ ಮರೆಮಾಚಿ ಹಿಂದೆ ನಡೆದಂಥ ವಿದ್ಯಮಾನಗಳು ಬೇಕಾದಷ್ಟು. ದಿಢೀರ್ನೆ ಸುಮ್ಮನೆ ಮೌನವಾಗಿ ಮಾತುಕತೆ ಮೆತ್ತಗೆ ಆಗ್ತಾ ಇದ್ದಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ದತ್ತಂತ ನಿಂತ್ಕೊಂತು. ಕಳೆದ 5-6 ತಿಂಗಳಿಂದ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಗಳು ನಡೆಯಕ್ಕೆ ಶುರುವಾಯಿತು. ಆಗ ಕೆಲವು ಸಂಘ ಸಂಸ್ಥೆಗಳು ಪ್ರತಿಭಟನೆಗಳನ್ನ ಕೈಗೆತ್ತಿಕೊಂಡ್ವು. ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೀತು, ಜೊತೆಗೆ ಚರ್ಚೆಗಳ ಆರಂಭ ಆದವು. ಅಲ್ಲಿ ನಮಗೇನು ಅನ್ನಿಸ್ತು ಅಂತಂದ್ರೆ, ಬಹಳ ಮುಖ್ಯವಾಗಿ ಈ ವಿಷಯ ಇನ್ನು ಜನರ ಮನಸ್ಸಿಗೆ ಇಳಿಬೇಕು. ಇಳಿಯೋದ್ರ ಜೊತೆಗೆ ಹಲವಾರು ಆಯಾಮಗಳೇನಿದೆ ಈ ಸಮಸ್ಯೆಗೆ, ಆಯಾಮಗಳ ಬಗ್ಗೆ ಬಹಳ ಆಳವಾದಂಥ ತಿಳುವಳಿಕೆ ಬೇಕು. ಆ ತಿಳುವಳಿಕೆ ದೃಷ್ಟಿಯಿಂದಲೇ ಇವತ್ತಿನ ಸಮಾವೇಶ, ಜನ ಸಮಾವೇಶ ಸಂಘಟನೆ ಮಾಡಿರ್ತಕ್ಕಂಥದ್ದು ನಾವು. ಯಾಕಂದ್ರೆ ಈಗ DPR ಬಂದಿರತಕ್ಕಂಥದ್ದನ್ನು ಎಷ್ಟು ಜನ ಓದಿರ್ತಾರೆ, ಎಷ್ಟು ಅದಕ್ಕೆ ಮಹತ್ವ ಸಿಕ್ಕಿರುತ್ತೆ, ಮಾಧ್ಯಮಗಳಲ್ಲಿ ಚರ್ಚೆ ಆರಂಭ ಆಗಿದೆ, ಬಹಳ ಸಂತೋಷದ ವಿಚಾರ. ಆದರೆ ತಜ್ಞರಿಂದ ನೇರವಾಗಿ ಕೇಳಿ ಆ ವಿಷಯನ ನಾವು. ಆಯಾಮಗಳು ಯಾವ್ದು ಹೇಳ್ತೀನಿ ನಾನು ಇದಕ್ಕೆ ಅಂದರೆ, ಆರ್ಥಿಕ ಆಯಾಮ ಇದೆ, ಒಂದು ಸಾರಿಗೆ ಪ್ರಶ್ನೆ ಇದೆ, ಪರಿಸರದ ಪ್ರಶ್ನೆ ಇದೆ, ಭೂಗರ್ಭದ ಪ್ರಶ್ನೆ ಇದೆ, ಭೂವಿಜ್ಞಾನದ ಪ್ರಶ್ನೆ ಇದೆ, ಹೈಡ್ರಾಲಜಿ ಜಲವಿಜ್ಞಾನದ ಪ್ರಶ್ನೆ ಇದೆ. ಈಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಏನು? ನಮ್ಗಳ ತಿಳುವಳಿಕೆ ಇದೆಯಾ? ಯಾಕೆ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸಾರ್ವಜನಿಕ ಹಣನ ತೊಡಗಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ ಫೇಸ್ 1ಗೆ ಸುಮಾರು 17,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ. ಇದು ಮತ್ತೆ ಇನ್ಫ್ಲೇಟ್ ಆಗಿ ಎಷ್ಟಾಗುತ್ತೋ ಗೊತ್ತಿಲ್ಲ, ಪ್ರಾಜೆಕ್ಟ್ ಮುಗಿಯೋ ಹೊತ್ತಿಗೆ 2031ಕ್ಕೆ. 2ನೇ ಫೇಸ್ಗೆ ಬರೋ ಹೊತ್ತಿಗೆ ಬರುತ್ತಂತೆ ಅವಾಗ 42,000 ಕೋಟಿ, ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು. ಇವಾಗ ಈ ವಿದ್ಯಮಾನಗಳೇನಿದೆ ಸಾರ್ವಜನಿಕ ಹಣ. ಇದು ಈ ಸಾರ್ವಜನಿಕ ಹಣ ಈ ದೊಡ್ಡ ಪ್ರಮಾಣದಲ್ಲಿ ಸುಮಾರು 17 ಕಿಲೋಮೀಟರ್ ರಸ್ತೆ, ನಾನು ಅಂದಾಜು ಹೇಳ್ತಾ ಇದ್ದೀನಿ, ಇಷ್ಟು ರಸ್ತೆ ಮಾಡೋದಕ್ಕೆ ಇಷ್ಟು ಹಣ ತೊಡಗಿಸಿ, ಅದರಲ್ಲಿ ಸರ್ಕಾರ ಒಂದು ಪಾಲನ್ನು ಹಾಕಿ ಇನ್ನೊಂದು ಪಾಲನ್ನ ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು, ಕಂಪನಿಗಳು ತಂದು ಆ ದುಡ್ಡನ್ನು ಹಾಕಿ, ಮುಂದೆ ಆ ಖಾಸಗಿ ಕಂಪನಿಗಳಿಗೆ ಸುಮಾರು 30 ವರ್ಷಗಳ ಕಾಲ ಪ್ಲಸ್ ಅದಕ್ಕೆ 10 ವರ್ಷ ಆ್ಯಡ್ ಮಾಡ್ತಾರಂತೆ, ಅಂದರೆ ಸುಮಾರು 40 ಇಯರ್ಸು ಅದಕ್ಕೆ ಟೋಲ್ನ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ. ಹಿಂಗೆ ಮಾಡಿಕೊಟ್ಟು ಇವಾಗ ಇಷ್ಟು ಪ್ರಮಾಣದ ದುಡ್ಡು ತೊಡಗ್ತಾ ಇದೆ. ಇದಕ್ಕೆ ಮೂಲಭೂತವಾಗಿ ಬರ್ತಕ್ಕಂಥ ದುಡ್ಡು ತೆರಿಗೆ ಹಣ ಜನಗಳು. ಇವಾಗ ಈ ತೆರಿಗೆ ಹಣದ ಒಟ್ಟಾರೆ ಬಳಕೆ ನಮಗೆ ಗೊತ್ತಾಗಬೇಕು, ಹೆಂಗಾಗತ್ತೆ, ನಿಜವಾಗ್ಲೂ ಜನ ಹಿತದಲ್ಲಿ ಇದೆಯಾ ಇದೆಲ್ಲ ಈ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಇದು ಒಂಥರದ ಆಯಾಮ. ಇನ್ನೊಂದು ಟಾಲ್ನ ಫಿಕ್ಸ್ ಮಾಡ್ತಾರಂತೆ. ಆ ಟಾಲ್ನ ಫಿಕ್ಸ್ ಮಾಡಿದಾಗ ಅದಕ್ಕೆ ಕಿಲೋಮೀಟರ್ಗೆ 17ರಿಂದ 19 ಕಿಲೋಮೀಟರು 19 ರೂಪಾಯಿ ಅದಕ್ಕೆ ವೆಚ್ಚ ಆಗತ್ತಂತೆ. ಸುಮಾರು 350 ರೂಪಾಯೋ 400 ರೂಪಾಯೋ ಫಿಕ್ಸ್ ಆಗುತ್ತೆ. ಅದು ಎಷ್ಟಾಗತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. 682 ರೂಪಾಯಿ ಅಂತ ಒಂದು ಫಿಗರ್ ಬರ್ತಾ ಇದೆ ಇವಾಗ ಹೋಗ್ತಾ ಬರ್ತಾ. ಈಗ ಹಿಂಗೆಲ್ಲ ಆಯಿತು ಅಂದರೆ ಇದರ ಪರಿಣಾಮ ಏನಾಗುತ್ತೆ, ಎಷ್ಟು ಜನ ಬಳಸ್ತಾರೆ? ಈಗ ನೋಡಿ, ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಈ ಥರದ್ದು ಒಂದು. ಇನ್ನೊಂದು ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮ. ಅಂದರೆ ಈಗ ಅಷ್ಟು ದೊಡ್ಡ ತೋಡ್ತಾರೆ, ಅದರಿಂದ ಬರ್ತಕ್ಕಂಥ ಡಸ್ಟು, ಮಣ್ಣು, ಧೂಳು, ಇದರ ಒಟ್ಟಾರೆ ಪರಿಣಾಮ ಬೆಂಗಳೂರು ಅಂತ ನಗರದ ಮೇಲೆ. ಬೆಂಗಳೂರಂತೂ ವಿಶ್ವದ ನಗರಗಳನ್ನ ಇವತ್ತು ಮಾಲಿನ್ಯದಲ್ಲಿ ಮೀರಿಸೋ ಹಂತಕ್ಕೆ ಬರ್ತಾ ಇದೆ. ಎಲ್ಲ ಕಡೆನೂ ಏರ್ ಕ್ವಾಲಿಟಿ ಇಂಡೆಕ್ಸ್ ಬೀಳ್ತಾ ಇದೆ. ಆ ಟೈಮಲ್ಲಿ ಇದರ ಪರಿಣಾಮ ಏನಾಗುತ್ತೆ? ಒಟ್ಟಾರೆ
ಬೆಂಗಳೂರಿಗರ ಮೇಲೆ ಇದರ ಪರಿಣಾಮ ಏನು? ಮೂರನೇದಾಗಿ ಬಹಳ ಮುಖ್ಯವಾದ ವಿಚಾರ ಏನು ಅಂದ್ರೆ, ಕೆಳಗಡೆ ಕೊರಿತಾರಲ್ಲ ಈ ಟನಲ್ ಅನ್ನ, ಅಲ್ಲಿ ಏನು ಪರಿಣಾಮ, ಜಿಯೋಲಾಜಿಕಲಿ ಎಫೆಕ್ಟ್ ಏನಾಗುತ್ತೆ, ಹೈಡ್ರೋಲಜಿ ಸಾವಿರಾರು ಬೋರ್ವೆಲ್ಗಳಿದೆ, ಅದರ ಪರಿಣಾಮ ಏನಾಗುತ್ತೆ, ಇದ್ರ ಬಗ್ಗೆ ಅಧ್ಯಯನ ಬೇಕು. ನಾವು ಹೇಳ್ತಾ ಇರೋದಕ್ಕೆ ಟನಲ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಬಹಳ ಹೊಸದೇನಲ್ಲ ವಿಶ್ವಕ್ಕೆ, ಟನಲ್ಗಳು ಬಂದಿವೆ ಬಹಳ ಹಿಂದೆನೆ. ಬಟ್ ಬೆಂಗಳೂರಿನಲ್ಲಿ ಅದ್ರ ಪರಿಣಾಮ ಏನು ಅನ್ನೋದು ವಿಷಯ ಗೊತ್ತಿಲ್ಲ. ಏನು ವಿಷಯ ಬಹಳ ಮುಖ್ಯವಾದ ವಿಷಯ ಏನು ಗೊತ್ತಾ, ಏನಂದ್ರೆ ಇವರ DPR ನಲ್ಲೇ ಒಂದ್ ಕಡೆ ಬರ್ಕೋತಾರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾನೂನು ಪ್ರಕಾರ ಇದು ಅಪ್ಲೈ ಆಗಲ್ಲ ಅಂತ ಬರ್ಕೋತಾರೆ. ಅಂದ್ರೆ EI ಬೇಕಿಲ್ಲ ಅವ್ರ ಪ್ರಕಾರ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಆ ಮಂತ್ರಾಲಯದಿಂದ, ಸಚಿವಾಲಯದಿಂದ ಅವರಿಗೆ ಕ್ಲಿಯರೆನ್ಸ್ ಬೇಡವಂತೆ, ಅದು ಅವರ DPR ನಲ್ಲೇ ಬರ್ಕೊಳ್ತಾರೆ ಹಾಗೆ. ಸೊ ಹಂಗಿರುವಾಗ ಈ ಪ್ರಶ್ನೆಗಳಿಗೆ ಉತ್ತರ ಏನು? ಒಟ್ಟಾರೆ ಜನಗಳ ತಲೆ ಮೇಲೆ ಬರತಕ್ಕಂಥ ಆರ್ಥಿಕ ಹೊರೆ ಏನು, ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು, ಭೂಮಿ ಆಳದಲ್ಲಿ ಆಗ್ತಕ್ಕಂಥ ಪರಿಣಾಮ ಏನು, ಒಟ್ಟಾರೆ ಬೆಂಗಳೂರು ಅಂತ ಬಹಳ ಸಂಕೀರ್ಣವಾದಂಥ ವಾತಾವರಣ ಇರುವಂಥ ಬೆಂಗಳೂರಿನಲ್ಲಿ ವಾತಾವರಣ ಮತ್ತು ಭೂಮಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಒಟ್ಟಾರೆ ಪ್ರಭಾವ ಏನಾಗುತ್ತೆ, ಅದು ಲಾಂಗ್ ಟರ್ಮ್ ಏನಾಗ್ಬೋದು. ಯಾಕಂದ್ರೆ ಬೆಂಗಳೂರು ಸುತ್ತ ಈ ಟನಲ್ ಹೋಗ್ತಾ ಇರ್ತಕ್ಕಂಥ ಜಾಗ ಒಂದು ಕಡೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಹಿಡಿದು ಹೆಬ್ಬಾಳ ತನಕ ಬರುತ್ತೆ ಅಂತ, ಮಧ್ಯದಲ್ಲಿ 5 ಕಡೆಗಳಲ್ಲಿ ಎಕ್ಸಿಟ್ ಮತ್ತೆ ಎಂಟ್ರಿ ರ್ಯಾಂಪ್ಗಳು ಬರ್ತವೆ ಅಂತ. ಇದ್ರ ವಿವರಗಳನ್ನ ನಮ್ಮ ತಜ್ಞರು ಬೇಕಾದ ಗೊತ್ತಿರ್ತಕ್ಕಂಥ ಹಂಚ್ಕೊಳ್ಬಹುದು, ಅಥವಾ ಅದು ವಿಷಯಗಳನ್ನ ಹಂಚ್ಕೊಳ್ತಾರೆ. ಸ್ನೇಹಿತರೆ, ನಮ್ಮ ಮುಂದೆ ಇಷ್ಟು ಪ್ರಶ್ನೆಗಳಿದೆಯಲ್ಲ, ಈ ಪ್ರಶ್ನೆಗಳಿಗೆ ಎಲ್ಲೂ ಕೂಡ ಸರ್ಕಾರದ ವತಿಯಿಂದ ಸೂಕ್ತವಾದ, ಸಮಂಜಸವಾದ, ಸಮಾಧಾನಕರವಾದಂಥ ಉತ್ತರ ಇಲ್ಲ, ಕೊಟ್ಟಿಲ್ಲ. ಆ ಪ್ರಶ್ನೆ ಬಂದಾಗಲೆಲ್ಲ ನೋಡಿ, ದಯಮಾಡಿ ಗಮನಿಸಿ ನೀವು, ಅವರು ಯಾಕೆ ಟನಲ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳಿದ್ರೆ 2 ಕಾರಣ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಒಂದು, ಟ್ರಾಫಿಕ್ ಸಮಸ್ಯೆನ ಬಗೆಹರಿಸುತ್ತೆ, ಇದೆ ಸರ್ವ ಪರಿಹಾರ ಟ್ರಾಫಿಕ್ ಸಮಸ್ಯೆ ಬಗೆಹರಿಯೋದಕ್ಕೆ, ಇದೊಂದು ಕಾರಣ. ಇನ್ನೊಂದು ಹೇಳ್ತಾ ಇರೋದು ಟ್ರಾವೆಲ್ ಟೈಮ್ ಕಡಿಮೆ ಮಾಡ್ತೀವಿ. ಇದು ಬಿಟ್ಟರೆ ಬೇರೆ ಇನ್ನೊಂದು ಕಾರಣ ಇಲ್ಲ ಈ ಟನಲ್ ಮಾಡ್ತಕ್ಕಂಥದ್ದು. ಈಗ ಈ ಪ್ರಶ್ನೆ ನಾವು ಆಳವಾಗಿ ಅಧ್ಯಯನ ಮಾಡ್ಬೇಕಲ್ವಾ, ನಿಜವಾಗ್ಲೂ ಸಾಲ್ವ್ ಆಗುತ್ತಾ ಟ್ರಾಫಿಕ್ ಪ್ರಾಬ್ಲಮ್? ನಾವು ಇವತ್ತು ಎಷ್ಟು ಜನ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡುವಾಗ ಬಹಳ ಮೂಲಭೂತವಾಗಿ ಬಂದಿರತಕ್ಕಂಥ ವಿಚಾರ ಅಂದ್ರೆ, ಬೆಂಗಳೂರು ಅಂತ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ಬೇಕಾದಷ್ಟು ಪರಿಹಾರಗಳನ್ನ ಅವರು ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ. ಪ್ರೊಫೆಸರ್ ಆಶೀಶ್ ವರ್ಮಾ ಅವ್ರು ಮಾಡಿರ್ತಕ್ಕಂಥ ಅಧ್ಯಯನನೇ ಬೆಂಗಳೂರಿನ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ, ಏನಾಗ್ಬೋದು, ಏನ್ ಮಾಡ್ಬೇಕು ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸಾರಿಗೆಯನ್ನು ಉತ್ತಮಪಡಿಸಬೇಕು ಅನ್ನೋ ವಿಚಾರ ಅದು ಮಾಡಿದ ಹೊರತು ಈ ಒಂದು ಟನಲ್ ಹೊಡೆಯೋದ್ರ ಮೂಲಕ ಎಷ್ಟು ಉದ್ದಟದಲ್ಲಿ ಮಾತುಗಳು ಬರ್ತವೆ ಅಂದ್ರೆ, ಒಂದು ಟನಲ್ ಮಾಡೋದ್ರ ಮೂಲಕ ಇಡೀ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಎಂತ ಅಹಮ್ಮನ ಮಾತಲ್ವಾ, ಅಥವಾ ಎಂತ ಹುಂಬತನದ ಮಾತಲ್ವಾ? ಅಹಮ್ಗಿಂತ ಹುಂಬತನ ಅಲ್ವಾ ಇದು? ಈ ಪ್ರಶ್ನೆ ಜನ ಕೇಳಬೇಕಾಗತ್ತೆ. ಯಾಕಂದ್ರೆ ಅದು ವೈಜ್ಞಾನಿಕವಾಗಿ ಸಾಧ್ಯ ಆಗಲ್ಲ. ಬೆಂಗಳೂರಿನ ಸಮಸ್ಯೆ ಬೇರೆನೇ ಆಗಿದೆ. ಬೆಂಗಳೂರು ಬೇಕಾಗಿರ್ತಕ್ಕಂಥದ್ದು ಉತ್ತಮ ಸಾರ್ವಜನಿಕ ಸಾರಿಗೆ, ಅದ್ರ ಬಗ್ಗೆ ಬೇಕಾದಷ್ಟು ವರದಿಗಳಿವೆ. ನಿಜವಾಗ್ಲೂ ಸರ್ಕಾರಕ್ಕೆ ಕೇಳೋ ಮನಸ್ಸಿದ್ರೆ, ಕೇಳೋಂಥ ಕಿವಿ ಇದ್ರೆ ಮಾತಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ಹಿರಿಯರು ಯಾರಿದ್ದಾರೆ ಇಲ್ಲಿವತ್ತು, ಅಥವಾ ತಜ್ಞರು ಯಾರಿದ್ದಾರೆ, ಇವರೆಲ್ಲ ಬೆಂಗಳೂರು ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಅಧ್ಯಯನ ಮಾಡಿರ್ತಕ್ಕಂಥವ್ರು, ಬೆಂಗಳೂರನ್ನ ಪ್ರೀತಿಸೋರು, ಬೆಂಗಳೂರಿನ ಜನರಿಗೆ ಬೆಂಗಳೂರು ಎಷ್ಟು ಹಿತವಾಗಬೇಕು ಸಾಧ್ಯ ಅನ್ನೋದನ್ನ ಆಲೋಚನೆ ಮಾಡಿ ಅದಕ್ಕೆ ಕಳಕಳಿ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರ ಮಾತುಗಳನ್ನ ನಾವು ಕೇಳಬೇಕು ಇವತ್ತು. ಆದರೆ ಸರ್ಕಾರ ಕೇಳಬೇಕು ಅಂತ ಇಷ್ಟಪಟ್ಟು ಇದೆ, ಬಟ್ ಸರ್ಕಾರಕ್ಕೆ ಬೇಕಾಗಿಲ್ಲ. ಅಲ್ಲಿ ನಮಗೆ ಗುವಾನಿ ಬರುತ್ತೆ. ಹಾಗಾದ್ರೆ ಸರ್ಕಾರ ಉದ್ದೇಶ ಏನಾಗಾರೆ? ಸರ್ಕಾರದ ಉದ್ದೇಶ ಹಾಗಾದ್ರೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದಲ್ಲ. ಅವ್ರ ಉದ್ದೇಶ ಬೇರೇನೋ ಇರಬೇಕು, ಅವ್ರ ಹಿತಾಸಕ್ತಿ ಬೇರೇನೋ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಷ್ಠೆ ಇರ್ಬೋದು, ಗೊತ್ತಿಲ್ಲ. ಅವ್ರಿಗೆ ಬೇಕಾಗಿಂತ ಪ್ರಾಜೆಕ್ಟು ಪ್ರಾಯಶಃ ಹಿಂದೆ ರಾಜರ ಕಾಲದಲ್ಲಿ, ಒಬ್ಬ ರಾಜನ ಕಾಲದಲ್ಲಿ ದೊಡ್ಡ ಸೌಧಾನೋ ಒಂದು ಕಮಾನೋ ಮತ್ತೊಂದು ಕಟ್ಟಿದ್ರು ಅಂತಿದ್ಯಲ್ಲ, ಹಂಗ್ಯಾರೋ ಒಬ್ರು ಅವರ ಕಾಲದಲ್ಲೇ ಒಂದು ಲೆಗಸಿ ಬಿಟ್ಟು ಹೋಗ್ಬೇಕೇನೋ ಒಂದು ಮಾಡಿದೀವಿ ನಾವು ಅಂತ, ಗೊತ್ತಿಲ್ಲ ನಮ್ಗೆ ಏನಂತ ಅಂದ್ಬಿಟ್ಟು. ಬಟ್ ಮೂಲಭೂತವಾಗಿ ಜನಗಳ ಹಿತ ಇಲ್ಲ ಇದರಲ್ಲಿ. ಅದು ಅಟ್ಲೀಸ್ಟ್ ಮೇಲ್ನೋಟಕ್ಕೆ ನಮಗೆ ಕಂಡ್ರು. ಅಧ್ಯಯನ ಆಗಲಿ, ಚರ್ಚೆಗಳಾಗಲಿ, ಬನ್ನಿ ಪಬ್ಲಿಕ್ ಡೊಮೈನ್ ಮಾತಾಡಿ. ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇನೆ. ಜನ ಸಮಾವೇಶದ ಮೂಲಕ ನಾವು ಆಗ್ರಹಿಸ್ತಾ ಇರ್ತಕ್ಕಂಥದ್ದು, ನಾವು ಪಬ್ಲಿಕ್ ಫೋರಂ ಮಾಡಿದ್ದೀವಿ, ನೀವು ಬನ್ನಿ ಮಾತಾಡಿ. ಇದು ಬೆಂಗಳೂರಿನ ಒಟ್ಟಾರೆ ಹಿತದಲ್ಲಿದ್ರೆ ಆಗಲಿ. ಬೆಂಗಳೂರು ಬರಬೇಕಾಗಿರತಕ್ಕಂಥದ್ದು ಇದ್ದಕ್ಕಿದ್ದಾಗೆ ನೋಡಿ. ವಿಚಿತ್ರ ಏನನ್ಸುತ್ತೆ ನನಗೆ ಬೆಂಗಳೂರು ಬಗ್ಗೆ ಗಮನಿಸುವಾಗ ಅಂತಂದ್ರೆ, ಬಹಳ ಒಂದು
ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ ಬೆಂಗಳೂರಿನ ವಿಷಯವಾಗಿ ಬೆಂಗಳೂರು ಆಳ್ತಾ ಇರ್ತಕ್ಕಂಥ ಜನಗಳಿಗೆ ದಿಢೀರ್ನ ಒಂದು ಪ್ರಾಜೆಕ್ಟ್ ಹೊಳೆಯುತ್ತೆ. ಆ ಪ್ರಾಜೆಕ್ಟ್ ವಿಚಿತ್ರವಾಗಿರ್ತಕ್ಕಂಥದ್ದು. ಯಾರೋ ಒಬ್ರಿಗೆ ಅನ್ಸ್ಬಿಡುತ್ತೆ, ಇದ್ದಕ್ಕಿದ್ದಾಗ 2006ರಲ್ಲಿ ಅನಿಸ್ತಲ್ಲ, ಬೆಂಗಳೂರಲ್ಲಿ ಹಿತವಾದ ವಾತಾವರಣ ಇರುವಾಗ ಅವ್ರಿಗೊಂದು ಏರ್ ಕಂಡೀಷನ್ಡ್ ಬಸ್ ಬೇಕು ಅಂದ್ಬಿಡ್ತು, ಅದಕ್ಕೆ ಓಲೋ ಬಸ್ ತಗೊಂಡ್ಬಂದ್ಬಿಟ್ರು ಅವಾಗ ದಿಢೀರ್ನೆ ನನ್ನ. ಈಗ ಹಾಳಾಗಿದೆ ಬೆಂಗಳೂರಿನ ಕತೆ, ಈಗ ಏರುಪೇರು ಆಗಿದೆ ನಮ್ಮ ವಾತಾವರಣ, ಬೇರೆ ವಿಷಯ. ಬಟ್ ದಿಢೀರ್ನ ಹೊಳೆಯತ್ತಂಗೆ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅಥವಾ ಮೆಟ್ರೋ ಆರಂಭ ಮಾಡಬೇಕಾದಾಗಲೂ ಕೂಡ ಬೇಕಾದಷ್ಟರ ಆಲೋಚನೆಗಳು ಬಂತು, ಚರ್ಚೆಗಳು ಬಂತು. ಆರಂಭದಲ್ಲಿ ಮೆಟ್ರೋ ಅನ್ನೋದು ಅದು ಡೆಲ್ಲಿ ಮೆಟ್ರೋ ತರ ಯೋಚನೆ ಮಾಡಿಲ್ಲ, ಈಗ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇದೆ. ಆದ್ರೆ ಡೆಲ್ಲಿ ಮೆಟ್ರೋದಲ್ಲಿ ಎಷ್ಟು ಸಮಗ್ರವಾಗಾಯ್ತು, ಇಡೀ ದೆಹಲಿನ ಕವರ್ ಮಾಡೋದಕ್ಕೆ ಯಾವ ತರ ಆಯ್ತು, ಆ ತರ ಅವ್ರಿಗೆ ಸಜೆಷನ್ ಪ್ರಾರಂಭದಲ್ಲಿ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿತ್ತಷ್ಟೇ ಸುಮ್ಮನೆ ದಿಢೀರ್ನೆ ಪ್ರಾಜೆಕ್ಟ್ ಒಂದು. ಅದು ಇನ್ನೊಬ್ರು ಯಾರೋ ಬಂದ್ರು ಮುಖ್ಯಮಂತ್ರಿ ಮಾನೋರೈಲ್ ತಗೊಂಡ್ಬರ್ತೀನಿ ಬೆಂಗಳೂರಿಗೆ ಅಂತ ಶುರು ಮಾಡಿದ್ರು. ಅಂದ್ರೆ ಬೆಂಗಳೂರಿಗೆ ಅದೇ ತರ ಟನಲ್ ಬಂದಿದೆ ಇವಾಗ. ಪ್ರಶ್ನೆ ಅಂದ್ರೆ ಇವ್ರಿಗೊಂದು ಸಮಗ್ರವಾದಂತ ಆಲೋಚನೆ ಇದೆಯಾ? ಇಡೀ ಬೆಂಗಳೂರಿನ ನಿಜವಾಗ್ಲೂ ಕೂಡ ಕಾಳಜಿಗಿಂತ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸೋದಾಗಿರ್ಲಿ, ಅಥವಾ ಬೆಂಗಳೂರಿನ ವಾಹನ ದಟ್ಟಣೆ ಸುಧಾರಿಸೋದಾಗಿರ್ಲಿ, ಅಥವಾ ಪೊಲ್ಯೂಷನ್ ಮಾಲಿನ್ಯನ ಅದ್ರ ಬಗ್ಗೆ ಕೆಲಸ ಮಾಡೋದಾಗಿರ್ಲಿ, ಇದಕ್ಕೊಂದು ಸಮಗ್ರವಾದ ದೃಷ್ಟಿಕೋನ ಇದೆಯಾ? ಈ ಟನಲ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರಲ್ಲ, ಇವರೇ ಮಾಡಿರ್ತಕ್ಕಂಥ ಬೆಂಗಳೂರಿನ CMP 2020 ವೈಲೇಟ್ ಮಾಡತ್ತಿದ್ದು ಈ ಟನಲ್ ಪ್ರಾಜೆಕ್ಟ್. ಹಾಗಾದ್ರೆ ಏನಾದ್ರ ಉದ್ದೇಶ ಇವರಿಗೆ? ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇವ್ರ ತಲೆಯಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಯಾರೋ ಒಬ್ಬ ಕಾರ್ಪೊರೇಟ್ ಕೂಡ ಬಂದು ಹಾಕ್ತಾನೆ, ಪ್ರಾಯಶಃ ಯಾರೋ ಬಿಲ್ಡರೋ ಕನ್ಸ್ಟ್ರಕ್ಟರೋ ಯಾರೋ ಒಬ್ರು ಇರ್ತಾರೆ. ಸೊ ಸ್ನೇಹಿತರೆ, ನಮ್ಮ ಮುಂದೆ ಇಂಥ ಪ್ರಶ್ನೆಗಳಿವೆ. ಇವತ್ತಿನ ಜನಸಮಾವೇಶ ಈ ಪ್ರಶ್ನೆಗಳ ಬಗ್ಗೆ ಆಲೋಚನೆ ಮಾಡುತ್ತೆ. ಅದಾಗಬೇಕು ಅಂತ ಅಂದ್ಬಿಟ್ಟು ನಾವಿವತ್ತು ಎಕ್ಸ್ಪರ್ಟ್ಸ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಚರ್ಚೆ ಆ ದಿಕ್ಕಲ್ಲಿ ಮುಂದುವರಿಯುತ್ತೆ.